ಸಾರಿಗೆ ನೌಕರರು 12.5% ಸ್ಯಾಲ್ರಿ ಹೈಕ್ ಮಾಡ್ತೀವಿ ಅಂದರೆ ನಮ್ಗೆ ಅದು ಒಪ್ತಾ ಇಲ್ಲ. ನಾವಲ್ಲೇ ಸುತಾರ ನಮಗೆ ಇದು ಬೇಕಾಗಿಲ್ಲ. 25% ಸ್ಯಾಲ್ರಿ ಜಾಸ್ತಿ ಮಾಡ್ತೀರಾ, ಓಕೆ. 125 ರೂಪಾಯಿ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು. ನಮಗೆ 10,000ಕ್ಕೆ ನಮಗೆ 2,500 ರೂಪಾಯಿ, ನಮಗೆ 2,500 ಜಾಸ್ತಿ ಮಾಡ್ಬೇಕು. ನೀವು ಒಂಥರ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ರಾಜ್ಯದಲ್ಲಿ ಮೇ 20ರಿಂದ ಮತ್ತೆ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್ ಎನ್ನುವ ರೀತಿ ಕಾಣಿಸ್ತಾ ಇದೆ. 12.5% ವೇತನ ಹೆಚ್ಚಳಕ್ಕೆ ಒಪ್ತಾ ಇಲ್ಲ ಜಂಟಿ ಕ್ರಿಯಾ ಸಮಿತಿ. ಹೀಗಾಗಿ ಮೇ 20ರಿಂದ BMTC, KSRTC ಯಾವ ಬಸ್ಗಳು ಓಡಾಡಲ್ಲ. 4 ಸಾರಿಗೆ ನಿಗಮಗಳ ಬಸ್ಗಳು ಬಂದ್ ಆಗ್ತಾ ಇವೆ. 25% ವೇತನ ಹೆಚ್ಚಳ ಆಗೋವರೆಗೂ ಹೋರಾಟ ಮಾಡ್ತೀವಿ ಅಂತೇಳಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಒಂದು ರೀತಿಯಲ್ಲಿ ಮೇ 20ರಿಂದ ಏನು ಬೇಕಾದರೂ ಆಗಬಹುದು. ರಾಮಲಿಂಗಾರೆಡ್ಡಿ ಅವರು ಮಾತಾಡಿದರು, ನಿಮಗೆ 25% ಎಲ್ಲ ಕೊಡೋಕ್ಕಾಗಲ್ಲಪ್ಪ, 12.5% ಇಮಿಡಿಯೇಟ್ ಜಾರಿ ಮಾಡ್ತಾ ಇದ್ದೀವಿ, ಒಂದಷ್ಟು ತಿಂಗಳಿಂದ ಪೂರ್ವಾನ್ವಯವಾಗುವಂತೆ ನಿಮ್ಗೆ ಆ ಸ್ಯಾಲ್ರಿ ಕೊಡ್ತೀವಿ, ಒಂದಷ್ಟು ಹಿಂಬಾಕಿ ಕೂಡ ನಾವು ನಿಮಗೆ ಕೊಟ್ಬಿಡ್ತೀವಿ. ಇದೆಲ್ಲ ಭರವಸೆಗಳಾದ ಮೇಲೂ ಕೂಡ ಕ್ರಿಯಾ ಸಮಿತಿ, ಜಂಟಿ ಕ್ರಿಯಾ ಸಮಿತಿ ಇದೆಯಲ್ಲ, ಅವ್ರು ಒಂದೇ ಮಾತು ಹೇಳ್ತಾ ಇರೋದು, 25% ಕೊಟ್ಟರೆ ನಾವು ಸ್ಟೇರಿಂಗ್ ಹಿಡ್ಕೊಳ್ತೀವಿ, ಬಸ್ ಹತ್ತೀವಿ, ಇಲ್ಲಿದ್ರೆ ಹತ್ತಲ್ಲ 20ನೇ ತಾರೀಕಿಂದ, ಅದೇನಾಗುತ್ತೋ ಆಗಿಬಿಡಲಿ ಅಂತೇಳಿ ಒಂದು ರೀತಿಯಲ್ಲಿ ಅವರು ಕೂಡ ಹಠಕ್ಕೆ ಬಿದ್ದಿದ್ದಾರೆ.